ಹಾಯ್ ಫ್ರೆಂಡ್ಸ್, ರೂಪ್ಸ್ ಅಡುಗೆ ಮನೆಗೆ ಸ್ವಾಗತ. ನಾನು ಇವತ್ತು ವೈಟ್ ಚಿಕನ್ ಪಲಾವ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ಬೇಕು ಅಂತ ಹೇಳ್ತೀನಿ. 4 ಹಸಿಮೆಣಸಿನ್ಕಾಯಿ, ಈರುಳ್ಳಿ ಒಂದೆರಡು, ಒಂದು ಸಣ್ಣ ಟೊಮೆಟೊ, 1/2 kg ಚಿಕನ್ನು ಮತ್ತು 1/2 kg ರೈಸು, ಎಣ್ಣೆ, ಉಪ್ಪು ಇಷ್ಟು ಬೇಕಾಗುತ್ತೆ. ಇದಕ್ಕೆ ಗರಂ ಮಸಾಲ ಮಾಡ್ಕೊಳ್ಳೋಣ. ಗರಂ ಮಸಾಲ, ಏಲಕ್ಕಿ, ಚಕ್ರಮೊಗ್ಗು, ದೊಡ್ಡ ಏಲಕ್ಕಿ, ಚಕ್ಕೆ, ಸಣ್ಣ ಏಲಕ್ಕಿ ಮತ್ತು ಜಾಕಾಯಿ ಮತ್ತು ಕಲ್ಲುವ ಇಷ್ಟು ಬೇಕಾಗುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು 4 ಕಾಳು ಮೆಣಸು, ಒಂದು 1/4 ಚಮಚ ಸೋಂಪು ಇಷ್ಟು ಕೂಡ ನಾನು ಒಗ್ಗರಣೆಯಲ್ಲಿ ಎಣ್ಣೆ ಜೊತೆ ಬಾರಿಸ್ಕೊತೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಎರಡರಿಂದ 3 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದೆ. ಒಂದು 3 ಪಲಾವ್ ಇದೆ ಮತ್ತು ನಾವು ಮೊದಲೇ ತೆಗೆದಿಟ್ಕೊಂಡಿದ್ವಲ್ಲ ಮಸಾಲೆ, ಈ ಮಸಾಲೆ ಮಾತ್ರ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಆಗಬಾರ್ದು. ವೈಟ್ ಪಲಾವ್ ಆಗಿರೋದ್ರಿಂದ ಇದು ಸ್ವಲ್ಪ ಮಾಡಿದ್ರೆ ಸಾಕಾಗುತ್ತೆ. ಈಗ ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ನಿಮಗೆ ಬೇಕಾದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು. ಸ್ವಲ್ಪ ಕಸೂರಿ ಮೇಥಿ ಹಾಕೋತಾ ಇದ್ದೀನಿ, ಫ್ಲೇವರ್ಗೋಸ್ಕರ ಅಷ್ಟೇ. ಈಗ ತೊಳೆದಿಟ್ಕೊಂಡಿರೋ ಚಿಕನ್ನ ಸೇರಿಸ್ಕೊಳ್ಳೋಣ. ಒಂದು 5 ನಿಮಿಷ ಅದು ಫ್ರೈ ಆಗಲಿ. ಲಿಡ್ ಮುಚ್ಚಿ ಒಂದು 5 ನಿಮಿಷ ಬಿಡೋಣ. ಸಣ್ಣ ಟೊಮೆಟೊ ಹಾಕೊಳ್ಳೋಣ. ಕಷ್ಟು ಉಪ್ಪು, ಒಂದು 1/2 ಕಪ್ಪಷ್ಟು ಮೊಸರು, ಈ ವೈಟ್ ಪಲಾವು ತುಂಬ ಸ್ಪೈಸಿ ಆಗಿರೋದಿಲ್ಲ, ಮೈಲ್ಡಾಗೇ ಇರುತ್ತೆ. ನಿಮಗೆ ಬೇಕಾದರೆ ಇನ್ನೊಂಚೂರು ಪೆಪ್ಪರ್ ಪೌಡ್ರ್ ಸೇರಿಸ್ಕೊಬೋದು. ಪೆಪ್ಪರ್ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ. ಲಿಡ್ ಮುಚ್ಚಿ ಬಿಡೋಣ. ನೋಡಿ, ಚಿಕನ್ ಬಂದಿದೆ. ಈಗ ಇದಕ್ಕೆ
ರೈಸ್ ಹಾಕೋಣ. ನಾನು ರೈಸು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ. ನಾನು ಇಲ್ಲಿ ಮಾಮೂಲಿ ಸೋನಾ ಮಸೂರಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ನೀವು ಬಾಸುಮತಿ, ಜೀರಾ ರೈಸ್ ಯಾವ್ದು ಬೇಕಾದರೂ ಹಾಕೋಬೋದು. ಹಾಫ್ ಲೆಮನ್ ತೊಗೊಂಡಿದ್ದೆ ಅಲ್ವಾ, ಅದು ಕೂಡ ಹಿಂಡ್ಕೊಂಡ್ಬಿಡೋಣ. ಇಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ, ಅದಕ್ಕೆ ತಕ್ಕಾಗಿ ನೀರು ಹಾಕೋಣ. ಎರಡು ವಿಷಲ್ ತೊಗೊಂಡ್ರೆ ಮುಗಿಯುತ್ತೆ ನಮ್ಮ ಚಿಕನ್ ವೈಟ್ ಪಲಾವ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಬೇಕಾದರೆ ಇದಕ್ಕೊಂಚೂರು ತುಪ್ಪ ಸೇರಿಸಿ. ಚಿಕನ್ ಪಲಾವು ಈಗ ರೆಡಿಯಾಗಿದೆ, ಬನ್ನಿ ಸರ್ವ್ ಮಾಡೋಣ. ಒಂದು ಪ್ಲೇಟ್ನಲ್ಲಿ ಚಿಕನ್ ಪಲಾವ್ ಹಾಕೋತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿತ್ತು ಚಿಕನ್ ಪಲಾವು. ಮೈಲ್ಡಾಗಿ ಮಕ್ಕಳು ದೊಡ್ಡವರು ಎಲ್ಲ ತಿನ್ಬೋದು. ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಒಂದು ಸತಿ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ ಹೆಸರು ರೂಪ್ಸ್ ಅಡುಗೆ ಮನೆ.